ಹಾಯ್ ಎವ್ರಿವನ್, ವೆಲ್ಕಮ್ ಟು ಅಶಿತ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಮಸಾಲ ಪೂರಿ. ಬೇಕಾಗುವ ಸಾಮಗ್ರಿಗಳು: ಶುಂಠಿ, ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಸ್ವಲ್ಪ ಕಾಯಿ ತುರಿ, ಚಕ್ಕೆ, ಲವಂಗ, ಅನಾನಸ್ ಹೂವು, ನೆನೆಸಿರುವಂತಹ ಬಾದಾಮಿ, ಉಪ್ಪು, ಕಡಲೆ ಹಿಟ್ಟು, ಬ್ಯಾಡಗೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಕೊತ್ತಂಬರಿ, ಪುದೀನ, ಸ್ವಲ್ಪ ನೆನೆಸಿರುವಂತಹ ಬಟಾಣಿ, ಲವಂಗ, ಮಿಕ್ಸಿ ಜಾಡಿಗೆ ಪೇಸ್ಟ್ ಮಾಡ್ಕೊಳಕ್ಕೆ ಶುಂಠಿ, ಲವಂಗ, ಮರಾಠಿ ಮೊಗ್ಗು, ಕಾಯಿ ತುರಿ 1 ಕಪ್, ಅನಾನಸ್, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಕಡಲೆಪಪ್ಪು, ಬ್ಯಾಡಗೆ ಮೆಣಸಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ. ಪೇಸ್ಟ್ ರೆಡಿಯಾಗಿದೆ. ಬಟಾಣಿಯನ್ನು ಒಂದು ಪಾತ್ರೆಗೆ 5 ಮಿನಿಟ್ಸ್ ಬೇಯಿಸ್ಕೊಬೇಕು. ಬೆಂದಿದೆ. ಅದಕ್ಕೆ ತಪ್ಪಲೆಗೆ 1 ಸ್ಪೂನಷ್ಟು ಎಣ್ಣೆ, ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡಬೇಕು ಮಸಾಲ ರೆಡಿ ಮಾಡುವುದಕ್ಕೆ. ಅದಕ್ಕೆ ಬೇಯಿಸ್ಕೊಂಡಿರುವಂತಹ ಬಟಾಣಿಯನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. 1 ಲೀಟ್ರು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ ಚೆನ್ನಾಗಿ ಕೈಯಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೆನೆಸಿರುವಂತಹ ಬಾದಾಮಿಯನ್ನು ಪೇಸ್ಟ್ ಮಾಡ್ಕೊಂಡು ಈಗ ಸ್ಮೆಲ್ ಹೋಗಿದೆ. ಇವಾಗ ಆ್ಯಡ್ ಮಾಡಬೇಕು ಬಾದಾಮಿಯನ್ನು. ರುಬ್ಕೊಂಡಿದ್ದೀರಲ್ಲ ಆ ಬಾದಾಮಿನ ಆ್ಯಡ್ ಮಾಡಬೇಕು. ನಂತರ 5 ಮಿನಿಟ್ ಬಿಟ್ಕೊಂಡು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. 2 ಮಿನಿಟ್ಸ್ ಸಾಕು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದಿಯುತ್ತಿದೆ. ಪೂರಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಮಿಕ್ಚರ್, ಬಟಾಣಿ, ಕ್ಯಾರೆಟ್, ಕಾಂಗ್ರೆಸ್ ಕಡಲೆಬೀಜ, ಮಿಕ್ಚರ್, ಕ್ಯಾರೆಟ್, ಈರುಳ್ಳಿ, ಮಸಾಲ ರೆಡಿಯಾಗಿರೋ ಮಸಾಲನ್ನು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ. ರೆಡಿಯಾಗಿದೆ ಮಸಾಲ ಪೂರಿ. ಸವಿಯಲು ರುಚಿಯಾಗಿದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.